ಅಧ್ಯಕ್ಷರೇ, ಈಗ ನನಗೆ ಕೊಟ್ಟಿರುವಂತ ಕ್ವಶನ್ ಹಾಕಿರೋದು ಮಾನ್ಯ ಚೆನ್ನಿಯವರು ಅವರ ಸೇವೆಯನ್ನು ಕಾಯಂಗೊಳಿಸಿ ಮತ್ತೆ ನೇರ ಪಾವತಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ, ನಾವು ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ವಾಟರ್ಮೆನ್ಸ್ ಇದ್ದಾರೆ ಸಭಾಧ್ಯಕ್ಷರೇ. ಅದರಿಂದ ಕಾಯಂಗೊಳಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಬರೀ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲಿಕ್ಕೆ ಅವಕಾಶ ಇದೆ. ಹಂತವಾಗಿ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. 17ರಲ್ಲಿ ಮಾಡಿದ್ದೀವಿ, 21ರಲ್ಲಿ ಮಾಡಿದ್ದೀವಿ, 2024ರಲ್ಲಿ ಸಹ ಚೆನ್ನಿವರೆಗೆ ಗೊತ್ತು ಸಭಾಧ್ಯಕ್ಷರೇ. ಪೌರ ಕಾರ್ಮಿಕರಿಗೆಲ್ಲಾನು ನಾವು ಸರ್ಕಾರಿ ಕೆಲಸಗಾರರಂತಾನೆ ಗಣನೆಗೆ ತಗೊಂಡು ಅವ್ರನ್ನೆಲ್ಲ ಸಹಾಯ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಆದರೆ ಈ ವಾಟರ್ ಮೆನ್ಸ್ಗೆ ಅದು ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಅವರು ಮನವಿ ಮಾಡಿದ್ದಾರೆ. ಅವ್ರ ಪರವಾಗಿ ನನಗೂ ಸಹ ಕಾಳಜಿ ಇದೆ ಸಭಾಧ್ಯಕ್ಷರೇ. ಅವರು ವಾಟರ್ ಮ್ಯಾನ್ಸ್ ಬಗ್ಗೆ ನೇರ ಪಾವತಿಗೆ ಅವ್ರಿಗೆ ನೇರ ಪಾವತಿ ಮಾಡಲಿಕ್ಕೆ, ಯಾಕಂದ್ರೆ ಸರ್ಕಾರದಿಂದ ನಾವು ಸಂಬಳ ಕೊಡಲ್ಲ ಸಭಾಧ್ಯಕ್ಷರೇ, ಲೋಕಲ್ ಬಾಡೀಸಿಂದಾನೇ ಅವರಿಗೆ ಸಂಬಳ ಕೊಡುವಂಥದ್ದು. ನಾವು ಯಾವುದೋ ಒಂದು ಏಜೆನ್ಸಿ ಫಿಕ್ಸ್ ಮಾಡಿರ್ತೀವಿ, ಅವರಿಂದ ಅವರಿಗೆ ಸಂಬಳ ಹೋಗ್ತದೆ ಸಭಾಧ್ಯಕ್ಷರೇ. ಮಾನ್ಯ ಇಬ್ರು ಶಾಸಕರು ಹೇಳಿರೋ ಪ್ರಕಾರ ಸಭಾಧ್ಯಕ್ಷರೇ, ನೇರ ಪಾವತಿಗೆ ಅವಕಾಶ ಇದೆಯಾ ಇಲ್ಲ ಅಂತ ಹೇಳಿ ಫೈನಾನ್ಸ್ ಇಲಾಖೆ ಜೊತೆ ನಾನು ಚರ್ಚೆ ಮಾಡಿ ಸೂಕ್ತವಾಗಿ ಅದಕ್ಕೆ ಕ್ರಮ ತಗೋತೀವಿ ಸಭಾಧ್ಯಕ್ಷ. ಮತ್ತೆ ನನಗೂ ಕಾಳಜಿ ಇದೆ ಸಭಾಧ್ಯಕ್ಷರೇ. ಅವರು ಸಹ ಬಡವರು ಇರ್ತಾರೆ, ಅವ್ರಿಗೆ ಅವಕಾಶ ಇದ್ದ ಪಕ್ಷದಲ್ಲಿ ಫೈನಾನ್ಸ್ ಅಲ್ಲಿ ಅವರು ನೇರವಾಗಿ ಅವ್ರು ದುಡ್ಡು ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕಾಲಿಂಗ್ ಅಟೆನ್ಷನ್ ಅಧ್ಯಕ್ಷ ಹೇಳಿದ್ದೇನೆ ಮೊನ್ನೆ, ಚನ್ನಬಸಪ್ಪ ಅವರೇ ನಿಮ್ಗೆ ಕೇಳುವಾಗ ಹೇಳಿದ್ದೇನೆ, ಇದು ನೀವು ಚರ್ಚೆ ಮಾಡಿದ್ರೆ ಸಿಎ ತಗೊಳ್ಳಿ ಬೇರೆ ತಗೊಳ್ಳಿ ಅಂತ ಹೇಳಿ, ಝೀರೋ ಅವ್ರನ್ನ ತಗೊಳ್ಬೇಡಿ ಅಂತ ಹೇಳಿ, ಇದಕ್ಕೆ ಬೇಡ ಹೇಳುದಂತ. ಆದ ಕಾರಣ ನಾವು ಉತ್ತರ ಕೊಟ್ಟಿದ್ದಾರೆ. ಅವ್ರು ಕೆಚೆಯಲ್ಲಿ ಕೂತ್ಕೊಂಡು ಎಷ್ಟು ಬೇಗ ಚರ್ಚೆ ಮಾಡಿ. ಸುರೇಶ್ ಬಾಬು ಅವರೇ, ತಾವು ಇವತ್ತು ಕೇಳಿದಿರಿ ಮಂತ್ರಿಗಳಿಲ್ಲ, ಮತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಕೊಟ್ಟದ್ದು, ನಾಳೆ ಆ ಝೀರೋ ತಗೊಳ್ಳಿ.